आरएसएस के लोग सुन लो, आपने कहा कि मुझे माफी मांगनी चाहिए, मैं कभी माफी नहीं मांगूंगा, फिर बोलूंगा। अमित शाह और नरेंद्र मोदी गद्दार हैं क्योंकि उन्होंने कॉन्स्टिट्यूशन पर आक्रमण किया है। ರಾಹುಲ್ ಗಾಂಧಿ ಅವರು ರಾಯ್ಬರೇಲಿಯಲ್ಲಿ ಭಾಷಣ ಮಾಡ್ತಾ ಜನತೆಯನ್ನ ಉದ್ದೇಶಿಸಿ ಕೆಲವೊಂದು ಆಕ್ರಮಣಕಾರಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅಮಿತ್ ಶಾ, ಮೋದಿ ಹಾಗೆ ಆರ್ಎಸ್ಎಸ್ ದೇಶದ್ರೋಹಿಗಳು ಅಂತ ಆರೋಪ ಮಾಡ್ತಾ ನನ್ನ ಮಾತಿಗೆ ನಾನು ಯಾವಾಗ್ಲೂ ಕ್ಷಮೆ ಕೇಳೋಕೆ ಚಾನ್ಸೇ ಇಲ್ಲ ಅಂತಾನೂ ಸವಾಲು ಹಾಕಿದ್ದಾರೆ. ನರೇಗಾ ಯೋಜನೆ ದುರ್ಬಲಗೊಳಿಸುವ ಮೂಲಕ, ಜಾತಿ ಗಣತಿ ನಡೆಸದೇ ಇರೋ ಮೂಲಕ, ಕೆಲವು ಉದ್ಯಮಿಗಳಿಗೆ ನೆರವು ನೀಡೋ ಮೂಲಕ ಪ್ರಧಾನಿ ಮೋದಿ 24 ಗಂಟೆಯೂ ಸಂವಿಧಾನದ ಮೇಲೆ ದಾಳಿ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅಂತಾನೂ ಹೇಳಿದ್ದಾರೆ. ಕೆಲವು ಉದ್ಯಮಿಗಳಿಗೆ ದೇಶ ಮಾರ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 5 ದೇಶದ ವಿದೇಶಿ ಪ್ರವಾಸಕ್ಕೆ ತೆರಳುತ್ತಾರೆ. ಒಂದ್ ಕಡೆ ಜನರಿಗೆ ಇಂಧನ ಮಿತವ್ಯಯ ಮಾಡಿ ಅಂತ ಕರೆ ಕೊಡೋ ಮೋದಿ ಅವರು ತಾವೇ 5 ದೇಶಕ್ಕೆ ಪ್ರವಾಸಕ್ಕೆ ಹೋಗ್ತಾರೆ. ಹೀಗಾಗಿ ಆರ್ಎಸ್ಎಸ್ ಕಾರ್ಯಕರ್ತರು ಮೋದಿ ಶಾ ಬಗ್ಗೆ ಮಾತನಾಡೋದಕ್ಕೆ ಬಂದಾಗ ನೀವು ಅವರಿಗೆ ಮೋದಿ, ಅಮಿತ್ ಶಾ ಇವರೆಲ್ಲ ದೇಶದ್ರೋಹಿಗಳು ಅಂತ ನೇರವಾಗಿ ಹೇಳಬೇಕು ಅಂತಾನೂ ಹೇಳ್ಕೊಟ್ಟಿದ್ದಾರೆ. ಅಮೇಥಿಯಲ್ಲೂ ಕೂಡ ತಮ್ಮ ಹೇಳಿಕೆಯನ್ನ ರಿಪೀಟ್ ಮಾಡಿದ್ದಾರೆ, ಮೋದಿ ಹಾಗೆ ಅಮಿತ್ ಶಾ ದೇಶದ್ರೋಹಿಗಳು ಅಂತ. ಸೊ ಇಂತಹ ಹೇಳಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿ ಕಿಡಿಕಾರ್ತಾ ಇದೆ. ರಾಹುಲ್ ಮಾತಿಗೆ ಇದು ಉಗ್ರರು ಬಳಸೋ ಪದ ಅಂತ ಪಕ್ಷದ ವಕ್ತಾರ ಪ್ರದೀಪ್ ಭಂಡಾರಿ ಕಿಡಿಕಾರಿದ್ದಾರೆ. ರಾಹುಲ್ ದೇಶದ ಕ್ಷಮೆ ಕೇಳಲಿ ಅಂತ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಆಗ್ರಹಿಸಿದ್ದಾರೆ. ಇನ್ನು ಬಿಜೆಪಿ ವಕ್ತಾರ ಶೆಹಜಾದ್ ಪೂನಾವಾಲಾ ಪ್ರಧಾನಿಯವರ ಬಗ್ಗೆ ಲೋಕಸಭಾ ವಿಪಕ್ಷ ನಾಯಕ ಹೇಳಿರೋ ಮಾತುಗಳು ಅವರು ಪಾಲಿಸೋದನ್ನ ಪ್ರತಿಬಿಂಬಿಸುತ್ತೆ. ಕಾಂಗ್ರೆಸ್ ಯಾವಾಗಲೂ ಅವರ ಬಗ್ಗೆ ಕೆಟ್ಟ ಪದ ಬಳಸಿ ಅವಮಾನಿಸುತ್ತೆ. ಈ ರೀತಿ ಮಾತನಾಡೋ ಮುನ್ನ ರಾಹುಲ್ ಗಾಂಧಿ ಮೊದಲು ತಮ್ಮ ಕುಟುಂಬ ನೋಡ್ಕೊಳ್ಬೇಕು ಅಂತಾನೂ ತಿಳಿಸಿದ್ದಾರೆ. ಪ್ರಹ್ಲಾದ್ ಜೋಶಿಯಿಂದ ಹಿಡಿದು ಹೀಗೆ ರಾಜ್ಯದ ಬಿಜೆಪಿ ನಾಯಕರು ಸೇರಿದ ಹಾಗೆ ರಾಷ್ಟ್ರೀಯ ನಾಯಕರೆಲ್ಲ ರಾಹುಲ್ ಮಾತಿಗೆ ಕಿಡಿಕಾರ್ತಾ ಇದ್ದಾರೆ. ಹಾಗೇನೆ ರಾಹುಲ್ ಗಾಂಧಿ ಈ ಥರ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಇಡೀ ದೇಶಕ್ಕೆ ಅಪಮಾನ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅವರು ಮಾತಾಡ್ತಾ ಇರೋದು ಪಾಕಿಸ್ತಾನದ ಭಾಷೆ. ಪ್ರಧಾನಿ ಹಾಗೆ ಗೃಹ ಸಚಿವರನ್ನ ದೇಶದ್ರೋಹಿಗಳು ಅಂತ ಹೇಳೋ ಮೂಲಕ ದೇಶದ 140 ಕೋಟಿ ಭಾರತೀಯರನ್ನ ದೇಶದ್ರೋಹಿಗಳು ಅಂತ ಕರೆದಿದ್ದಾರೆ. ವಂಶ ಪಾರಂಪರ್ಯ ರಾಜಕಾರಣದ ಉತ್ಪನ್ನವಾಗಿರೋ ರಾಹುಲ್ ಇಂತಹ ಹೇಳಿಕೆಗಳು ಅವರ ವಿಕೃತ ಮನಸ್ಥಿತಿಯನ್ನ ಪ್ರತಿಬಿಂಬಿಸುತ್ತೆ. ಅವರ ಆಲೋಚನೆಗಳು ಅರ್ಬನ್ ನಕ್ಸಲರಂತೆ ಇವೆ ಅಂತ ಬಿಜೆಪಿ ನಾಯಕರು ಕಠಿಣ ಶಬ್ದಗಳಲ್ಲಿ ತಿರುಗೇಟು ಕೊಡುತ್ತಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.